ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. 34ನೇ ಮುಖ್ಯಮಂತ್ರಿಯಾಗಿ ಡಿಕೆಶಿ ಪದಗ್ರಹಣ. ಡೇಟ್ ಫಿಕ್ಸ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯ ಬಣ ಇದ್ದಕ್ಕಿದ್ದಂತೆ ಶೇಕ್ ಆಗ್ತಾ ಇದೆ. ಅಂತಹ ಸುದ್ದಿ ಅಪ್ಪಳಿಸಿರೋದು ಓಪನ್ ಆಗಿ. ಸಿದ್ದು ಆಪ್ತರು ಏನು ಹೇಳ್ತಿದ್ದಾರೆ ನೋಡಿ. ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂತೆ ಈ ರೀತಿ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ, ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿಯೇ ಒಂದು ಕಂಡು ಕೇಳರಿಯದ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದುಕೊಂಡೇ ಎಂತಹ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರನ್ನು ಏನೇ ಪ್ರಶ್ನೆ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿಕೊಳ್ಳಿ ಅನ್ನುವ ತನಕ ಓಪನ್ ಆಗಿ ಆನ್ಸರ್ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅಂಥದ್ದೊಂದು ಬೆಳವಣಿಗೆಯಾಗಿದೆ ಕರ್ನಾಟಕ ಕಾಂಗ್ರೆಸ್, ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಡೆವಲಪ್ಮೆಂಟ್. ಮೈಸೂರು ಮಿತ್ರ ಒಂದು ಪ್ರತಿಷ್ಠಿತ ಪತ್ರಿಕೆ, ಇದರಲ್ಲಿ ಒಂದು ರಿಪೋರ್ಟ್ ಪಬ್ಲಿಷ್ ಆಗುತ್ತೆ. ಆ ರಿಪೋರ್ಟ್ ಬಗ್ಗೆ CMನ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡದೆ ಸಿಡಿಮಿಡಿಗೊಂಡ CM ಬಹಳ ಡಿಸ್ಟರ್ಬ್ ಆಗಿದ್ದು ಕಂಡು ಬಂತು. ಅದಾದ ಮೇಲೆ ಸಿದ್ದರಾಮಯ್ಯನವರು ಗುಂಡಿ ಮುಚ್ಚೋ ಡೆಡ್ಲೈನ್ ಆಗೋಯ್ತಲ್ಲ ಸರ್, ಏನು ಕಥೆ ಸರ್ಕಾರದ್ದು ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ರಿ ಅಂತ ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಇನ್ನೂ ಇದೆ ಅವರ ಪರಮಾಪ್ತರ ರಿಯಾಕ್ಷನ್ ಎಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮುಹೂರ್ತ, ಡೇಟ್ ಯಾವತ್ತು, ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ಡೇಟ್ ಯಾವತ್ತು, ಏನಾಗಿದೆ ಅಪ್ಡೇಟ್ಸು, ಬಹುದೊಡ್ಡ ಸುದ್ದಿ ಇದು. ಬ್ರೇಕಿಂಗ್ ನ್ಯೂಸ್ ಇಡ್ತಾ ಹೋಗ್ತೀವಿ ನೋಡಿ. ಎಸ್ ವೀಕ್ಷಕರೇ, ನವೆಂಬರ್ 21 ಇಲ್ಲವೇ 26 ಎರಡು ಡೇಟ್ ಫಿಕ್ಸ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಡೇಟ್ ಫಿಕ್ಸ್ ಮಾಡೋ ತನಕ ಹೋಗುತ್ತೆ ಅಂದರೆ ಅರ್ಥ ಹೈಕಮಾಂಡ್ ಮುದ್ರೆ ಒತ್ತಿದೆ ಅಂತಾನ? ಹೌದು ಅಂತಿವೆ ಬಲ್ಲ ಮೂಲಗಳು. 21, 26 ಸೇರಿದಂತೆ 4 ಡೇಟನ್ನು ಅವ್ರ ಗುರುಗಳು, ತುಮಕೂರು ಮೂಲದ ಅವರು ಬಹಳ ನಂಬುವಂತಹ ಗುರುಗಳು, ಗೊತ್ತು ನಮಗೆ ಡಿ ಕೆ ಶಿವಕುಮಾರ್ ಅವರು ಏನಿದ್ರೂ ಓಡ್ತಾರೆ ಅಲ್ಲಿಗೆ. ಗುರುಗಳು ಕೊಟ್ಟಿದ್ದಾರೆ 4 ಡೇಟು. ಆ 4 ಡೇಟಲ್ಲಿ ಒಂದು ಬಹುತೇಕ 21 ಇಲ್ಲ 26, ಎರಡು ಅತ್ಯಂತ ಶುಭ ಮುಹೂರ್ತ. ಆ ಮುಹೂರ್ತದಲ್ಲಿ 34ನೇ CM ಆಗಿ, ಅಂದರೆ 34ನೇ ಮುಖ್ಯಮಂತ್ರಿ, 24ನೇ ಮುಖ್ಯಮಂತ್ರಿ ವ್ಯಕ್ತಿ, ಅಂದರೆ ಕೆಲವರೆಲ್ಲ 2-3 ಸಲ ಆಗಿರ್ತಾರಲ್ಲ. ಸೊ 34ನೇಯ ಕರ್ನಾಟಕದ 34ನೇಯ ಮುಖ್ಯಮಂತ್ರಿಯಾಗಿ 21 ಇಲ್ಲ 26ಕ್ಕೆ ಪದಗ್ರಹಣ ಸ್ವೀಕರಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಬಹುತೇಕ ನಿಗದಿಯಾಗಿದೆಯಂತೆ. ಮೊನ್ನೆ ದಿಢೀರಂತ ಡೆಲ್ಲಿಗೆ ಧಾವಿಸಿದಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ನಾವು ಈ ಬಗ್ಗೆ ಹೇಳಿದ್ವಿ. ನವೆಂಬರ್ 26ರ ಡೇಟನ್ನು ರಿವ್ಯೂ ಬಹಳ ಹಿಂದೆಯೇ ರಿಪೋರ್ಟ್ ಮಾಡಿತ್ತು. 26ನೇ ತಾರೀಕು ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ, ಇಬ್ಬರಿಗೂ ಬಂತು ಫೋನ್ ಕಾಲ್ ಅಂತ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. ಮೈಸೂರು ಮಿತ್ರ ರಿಪೋರ್ಟ್ಗಿಂತ ಮುನ್ನವೇ ಇಬ್ಬರಿಗೂ ಬಂತು ಫೋನ್ ಕಾಲ್ ಅಂತ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ನೆನಪು ಮಾಡ್ಕೊಳ್ಬಹುದು ನೀವು, ಬಹುತೇಕರ ಆ ರಿಪೋರ್ಟನ್ನು ನೋಡಿರ್ತೀರಿ. ಸಿದ್ದರಾಮಯ್ಯನವ್ರಿಗೂ ಬಂದಿದೆ ಫೋನ್ ಕಾಲು, ಡಿ ಕೆ ಶಿವಕುಮಾರ್ ಅವ್ರಿಗೂ ಬಂದಿದೆ. ಏನನ್ನೂ ಹೇಳಿಲ್ಲ ಹೈಕಮಾಂಡು. ನವೆಂಬರ್ 26ರಷ್ಟೊತ್ತಿಗೆ ಏನು ಬೇಕಾದರೂ ಆಗಬಹುದು, ಇಬ್ಬರು ರೆಡಿ ಇರಿ. ಅಂದರೆ ನಾವು ಏನು ತೀರ್ಮಾನ ತಗೊಂಡ್ರು ಇಬ್ಬರು ಬದ್ಧರಾಗಿರಬೇಕು, ಯಾರೂ ಸಮಸ್ಯೆ ಮಾಡಬಾರ್ದು ಪಕ್ಷಕ್ಕೆ, ನಿಮಗೆ ಪಕ್ಷ ಎಲ್ಲವನ್ನು ಕೊಟ್ಟಿದೆ ಅನ್ನೋ ಅರ್ಥದ ಸಂದೇಶವನ್ನು ಇಬ್ಬರಿಗೂ ಫೋನ್ ಕಾಲ್ ಮಾಡಿ ತಿಳಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವ್ರು ನೋ ಡೆಲ್ಲಿ ಅಂದವ್ರು ದಿಢೀರಂತ ಡೆಲ್ಲಿಗೆ ಹಾರಿದ್ರು. ಅಲ್ಲಿ ಅಂಬಿಕಾ ಸೋನಿ ಅವ್ರ ಮನೆಗೆ ಹೋಗಿದ್ದೆ ಅಂತ ಮಾತ್ರ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಅವರ ಪರಮಾಪ್ತ ನಾಯಕರೊಬ್ಬರ ಜೊತೆಗೆ ಮೀಟಿಂಗ್ ಆಗುತ್ತೆ. 100 ಕಾಂಗ್ರೆಸ್ ಭವನಗಳ ಉದ್ಘಾಟನೆ ಒಂದೇ ದಿನ ಮಾಡೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಮುದ್ರೆ ಒತ್ತಿದ್ದಾರೆ. ಅವತ್ತೇ ಅವರನ್ನು ಒಪ್ಪಿಸುವಂಥ ಕೆಲಸ ಅವರ ಆಪ್ತನ ಮೂಲಕ ನಡೆದಿದೆ. ಅವತ್ತು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಟ್ಟರೆ ಡೈರೆಕ್ಟಾಗಿ ಆಗಲಿಲ್ಲ. ಅವರ ಆಪ್ತರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದರು. ಒಂದು ಪುಸ್ತಕ ಬಿಡುಗಡೆ ಮತ್ತು ಈ 100 ಕಚೇರಿಗಳ ಶಂಕುಸ್ಥಾಪನೆ, ಅದು ರಾಹುಲ್ ಗಾಂಧಿಯವರು ಮೆಚ್ಚುಗೆಗೂ ಪಾತ್ರ ಆಗಿದೆ. ಈ ರೀತಿ ಅಧ್ಯಕ್ಷ ಅಂದರೆ ಹಿಂಗೆ ಕೆಲಸ ಮಾಡಬೇಕಪ್ಪ ಅಂತ. ಅದಾದ ಮೇಲೆ ಈಗ 11ನೇ ತಾರೀಕಿಗೆ ಹೋಗ್ತಿದ್ದಾರೆ ಡೆಲ್ಲಿಗೆ. 11ನೇ ತಾರೀಕು 2ನೇ ಫೇಸ್ ಎಲೆಕ್ಷನ್ ಕಂಪ್ಲೀಟ್ ಆಗ್ತಿರೋದೇ ಅವತ್ತು ಬಿಹಾರದಲ್ಲಿ. ಅವತ್ತೇ ರಾತ್ರಿ ರಾಹುಲ್ ಗಾಂಧಿಯವರ ಭೇಟಿಗೆ ಪ್ರಯತ್ನ ಆಗ್ತಿದೆ. ಅದು ತಪ್ಪಿದ್ರೆ 12ನೇ ತಾರೀಕು ಅವರು ಸಮಯ ಕೊಡ್ಬೋದು, 11 ಇಲ್ಲ 12 ಅಂತ ಅವರು ಆಪ್ತರು ಹೇಳಿದ್ದಾರೆ. ಸೊ ಅವತ್ತೆರಡೂ ದಿನ ಡೆಲ್ಲಿಯಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವತ್ತು ಬಹಳಷ್ಟು ಮಹತ್ವದ ಚರ್ಚೆಗಳಾಗಲಿವೆ. ಸೊ 14, 15, 16 ಏನೋ ಸಿದ್ದರಾಮಯ್ಯನವ್ರು ಹೋಗ್ತಿದ್ದಾರೆ, ಇಲ್ಲ 15, 16, 17 ಆ ಥರ ಹೋಗ್ತಿದ್ದಾರೆ. 19, 20ಕ್ಕೆ ರಾಹುಲ್ ಗಾಂಧಿಯವರೇ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಅಷ್ಟೊತ್ತಿಗೆ ಎಲ್ಲ ಫೈನಲ್ ಆಗುತ್ತೆ.
21ರಿಂದ 26ರ ಒಳಗಡೆ ಡಿಕೆ ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೆ ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಹೇಳಿ ಸರ್, ಹೇಳಿ ಸರ್. ಸಿಎಂ ಅವರು ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಕೆಲವರು ವಾದ ಮಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗೆ ಜೊತೆ ಹೋಗ್ತಾರೆ. ಮುಂದೆನೂ ಅವ್ರ ಜೊತೆನೇ ಇರ್ತಾರೆ. ಅಂದ್ರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ಅವರು ನೋಡ್ರಿ, ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು. ನಾವು ಯಾವ ಪಕ್ಷದಿಂದ ಬಂದಿರೋದು? ಜನತಾದಳದಿಂದ ಪಕ್ಷ ಬಂದಿರೋದು. ಈ ಡಿ ಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್. ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬ್ಲಡ್ಡಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆ 4ರಲ್ಲಿ ಒಂದು ಶುಭ ಗಳಿಗೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಅನ್ನುವ ತೀರ್ಮಾನ ಆಗಿದೆ ಅಂತ ಇದು ಡಿ.ಕೆ ಮೂಲ ಹೇಳ್ತಿರೋದು. ಮತ್ತು ಒಂದು ಪತ್ರಿಕೆ ಕೂಡ ರಿಪೋರ್ಟ್ ಮಾಡಿದೆ. ಈ ರಿಪೋರ್ಟ್ ಇಟ್ಟು ಪ್ರಶ್ನೆ ಕೇಳಲಾಗಿದೆ ಸಿದ್ದರಾಮಯ್ಯನವ್ರಿಗೆ. ಸರ್, ಹಿಂಗೆ ಏನು ಕತೆ? ನಾನು ಯಾವ ಪೇಪರ್ ನೋಡಿಲ್ಲ, ಯಾವ ಪೇಪರ್ ಯಾವುದು ಅಂತ ಸಿಟ್ಟು ಮಾಡ್ಕೊಳ್ತಾರೆ. ಅವರ ಅಸಹನೆ ಯಾವ ರೀತಿ ಕಾಣಿಸ್ತಿತ್ತು ಅಂದರೆ, ಹೇಳದ್ನಲ್ಲ ಆರಂಭದಲ್ಲಿ, ಶತ್ರುಗಳಿಗೂ ಒಂದು ರೀತಿಯಲ್ಲಿ ಯಾರಿಗಾದ್ರೂ ಇಷ್ಟು ಸುದೀರ್ಘ ರಾಜಕೀಯ ಜೀವನ ಅಂತ್ಯವಾಗ್ತಿದೆಯಾ ಅನ್ನಿಸ್ಬೇಕು, ಆ ರೀತಿ ಸಿಡುಕ್ತಿದ್ದಾರೆ ಸಿದ್ದರಾಮಯ್ಯನವರು. ಗುಂಡಿ ಮುಚ್ಚಿದ ಪ್ರಶ್ನೆ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳಿ ಅಂತಿದ್ದಾರೆ. ಸರಿ, ಮುಂದೇನು ಹಾಗಾದರೆ? ಖರ್ಗೆ ಅವರು ತೀರ್ಮಾನ ಮಾಡಿದ್ದಾಗಿದೆ. ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿಯವರ ಆಶೀರ್ವಾದವಂತೂ ಮುಂಚಿತವಾಗಿಯೇ ಸಿಕ್ಕಿದ್ದಾಗಿದೆ. 2.5 ವರ್ಷ ಆದಮೇಲೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ ಅಂತ ವಿಡಿಯೋ ಕಾನ್ಫರೆನ್ಸಲ್ಲಿ ಬಂದು ಭರವಸೆ ಕೊಟ್ಟಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವರು ಸಿಎಂ ಆಗೋಕ್ಕೆ ಒಪ್ಕೊಂಡಿದ್ದು ಅನ್ನೋದು ಓಪನ್ ಸೀಕ್ರೆಟ್. ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವರ ಅವಧಿ. ಅದು ಗೊತ್ತಿರೋದ್ರಿಂದಾನೇ, ಇದೆಲ್ಲ ಡೆವಲಪ್ಮೆಂಟ್ಸ್ನ ಸುಳಿವು ಸಿದ್ದು ಕ್ಯಾಂಪ್ಗೆ ಸಿಕ್ಕಿರೋದ್ರಿಂದಾನೇ ಪದೇ ಪದೇ ಮೀಟಿಂಗ್ಗಳು, ಚಾಟಿಂಗ್ಗಳು, ಡಿನ್ನರ್, ಪಾಲಿಟಿಕ್ಸು ಎಲ್ಲ ಜೋರಾಗಿರೋದು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಅವರ ಆಪ್ತರು ಸಿಡ್ದಿದ್ದಾರೆ. ಮಹದೇವಪ್ಪನವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಸ್ವಲ್ಪ ಇರುಸು ಮಿರುಸು ಆಗಿದೆ. ಅಂದರೆ ಅವ್ರ ಬಣದಲ್ಲಿ ಸತೀಶ್ ಹೆಸರನ್ನು ಮುನ್ನೆಲೆಗೆ ತಂದ ಮೇಲೆ ಅಲ್ಲೇ ಬಿರುಕು ಒಡಕು ಎಲ್ಲ ಕಾಣಿಸ್ಕೊಂಡಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಸರತಿ. ಜಮೀರ್ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಬ್ಲಡ್ಡು ಕಾಂಗ್ರೆಸ್ ಬ್ಲಡ್ಡು, ನಾನಾದರೂ ಹೊರಗಡೆಯಿಂದ ಬಂದವನು ಅನ್ನುವ ಮೂಲಕ ಹೊರಗಡೆಯಿಂದ ಬಂದವರು ಅನ್ನುವ ಟಾಂಗನ್ನು ಸಿದ್ದರಾಮಯ್ಯನವ್ರಿಗೂ ಕೊಟ್ರ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮನ ಥರ ಚೆನ್ನಾಗಿ ಹೋಗ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೊಗಳ್ಕೊಂಡೇ ಹೇಳ್ತಾರೆ ಅವರು, ಇಲ್ಲ ಅಂತಲ್ಲ. 28ಕ್ಕಂತೂ ಡಿ ಕೆನೇ ಸಿ ಎಮ್ಮು, ನಾವೇ ಸಪೋರ್ಟ್ ಮಾಡ್ತೀವಿ ಅನ್ನೋ ಮೂಲಕ ಸಿದ್ದರಾಮಯ್ಯನವರು ಪರನೂ ಬ್ಯಾಟ್ ಬೀಸ್ತಾನೆ ಅವರ ಬ್ಲಡ್ಡೇ ಕಾಂಗ್ರೆಸ್ಸು, ಮೂಲ ಕಾಂಗ್ರೆಸ್ಸು, ಬೇರೆಯವರದ್ದಾದರೆ ಹೊರಗಡೆಯಿಂದ ಬಂದವರು ಅನ್ನೋ ರೀತಿಯಲ್ಲಿ ಟಾಂಗ್ ಬೇರೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ ಅಂದರೆ, ಎಂ ಬಿ ಪಾಟೀಲ್ರು ಡೈರೆಕ್ಟ್ ಹೈಕಮಾಂಡ್ ಜೊತೆ ಕಮ್ಯುನಿಕೇಷನ್ ಅವರದ್ದು. ಅವರು ಸ್ವಲ್ಪ ದೂರ ಆಗಿದ್ದಾರೆ, ಅವರು ಡಿ ಕೆಗೆ ಹತ್ರ ಆಗಿದ್ದಾರೆ ಅಂತಲ್ಲ, ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಸ್ವಲ್ಪ ಅಂತರ. ಇಲ್ಲಿ ಮಹದೇವಪ್ಪನವ್ರು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಅಸಹನೆ ಆಗಿದೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಅವರು ಅಂತಾರೆ, ನೀವು ಹೋಗ್ತೀರಿ, ನಮಗೆ ಕೊಡಿಸಿ ಹೋಗಲಿಲ್ಲ ಅಂದರೆ ಇಷ್ಟು ವರ್ಷ ನಾವು ನಿಮ್ಮ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದೀವಿ ಅನ್ನೋ ರೀತಿಯಲ್ಲಿ ಅಲ್ಲೂ ಅಸಮಾಧಾನ, ಸಮುದಾಯ ಮತ್ತೊಂದು ಅಂದ್ಕೊಂಡು ಎಲ್ಲ ಬಗೆಯಿಂದ ಎಲ್ಲ ಕಡೆಯಿಂದ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಶುರುವಾಗಿದೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಹೈಕಮಾಂಡ್ ಮೇಲೆ ಶಾಸಕರ ಸಂಖ್ಯೆ ತೋರಿಸಿ ಆದರೂ ಕುರ್ಚಿ ಉಳಿಸ್ಕೊಳ್ಬೇಕು ಅಂತ ಕಡೆ ಕ್ಷಣದ ಪ್ರಯತ್ನ ಅಂತೂ ಸಾಗ್ತಾ ಇದೆ. ಅಷ್ಟು ಸಲೀಸಾಗಿ ಬೆಳ್ಳಿ ಬಟ್ಲಲ್ಲಿಟ್ಟು ತಗೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಕೊಟ್ಟು ಬಿಡ್ತಾರೆ ಅಂತಲ್ಲ ಸಿದ್ದರಾಮಯ್ಯನವರು. ಆದರೆ ಈ ರೀತಿಯ ರಿಪೋರ್ಟ್ಸ್ ಈಗ ಪತ್ರಿಕೆಗಳಲ್ಲಿ ಪ್ರಕಟ ಆಗುವ ತನಕ ಆಗ್ತಿದೆ. ಅಂದರೆ ಅದು ಸುಮ್ಮನೆ ಪತ್ರಿಕೆಗಳು, ಒಳ್ಳೊಳ್ಳೆ ಪತ್ರಿಕೆಗಳು ಈ ರೀತಿ ರಿಪೋರ್ಟ್ ಮಾಡೋಕ್ಕಾಗಲ್ಲ. ಡೆಲ್ಲಿಯಲ್ಲಿ ಆದಂತಹ ಮಾತುಕತೆ ಮತ್ತೊಂದು ಅಂತ ಡಿ ಕೆ ಶಿವಕುಮಾರ್ ಅವರೇ ಮಾಹಿತಿ ಕೊಟ್ಟಿರಬಹುದು, ಅಥವಾ ಅವರ ಮೂಲದಿಂದ ಮಾಹಿತಿ ಹೊರಗಡೆ ಬಂದಿರಬಹುದು. ಅವರಂತೂ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಗುರುಗಳ ಆಶೀರ್ವಾದದೊಂದಿಗೆ.
ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಈಗ ಮಾತಾಡ್ತಿಲ್ಲ. ಒಂದು ವಾರದ ಹಿಂದೆ ಸಿಕ್ಕಾಪಟ್ಟೆ ಮಾತಾಡಿದ್ದ ಡಿ ಕೆ ಬಣ ಈಗ ಸೈಲೆಂಟ್ ಆಗಿಬಿಟ್ಟಿದೆ. ಅವ್ರು ಹಣೆಯಲ್ಲಿ ಬರೆದಿದ್ರೆ ಯಾರು ತಪ್ಸೋಕ್ಕಾಗತ್ತೆ ಅಂತಾರೆ ಡಿ ಕೆ ಸುರೇಶ್ ಅವರು. ಹಣೆಯಲ್ಲಿ ಬರೆದಿದ್ರೆ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ ಬಿಡಿ. ಸಿಂಗಲ್ ಲೈನ್ ಆನ್ಸರ್ ಡಿ ಕೆ ಸುರೇಶ್ ಅವರದ್ದು. ಹಣೆಯಲ್ಲಿ ಬರೆದಿದ್ರೆ ಹಾಗೆ ಹಾಕ್ತಾರೆ ಅವರು ಅಂತ. ಸೊ ಹೈಕಮಾಂಡ್ ಆಶೀರ್ವಾದವೇ ಅಂತಿಮ ಅನ್ನುವ ಮಾತಾಡಿ ಕಾನ್ಫಿಡೆನ್ಸ್ ಅಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಆಶೀರ್ವಾದ ಪಡ್ಕೊಂಡೇ ಈ ಮಾತುಗಳನ್ನೆಲ್ಲ ಓಪನ್ ಆಗಿ ಆಡೋಕೆ ಶುರು ಮಾಡಿದ್ದು ಅನ್ನೋದು ಈಗ ಗೊತ್ತಾಗ್ತಿರುವಂತಹ ಮಾಹಿತಿ. ಡಿ ಕೆ ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೆ ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಇದು ನೋಡಿಲ್ಲ. ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಂಖ್ಯೆಯನ್ನು ತಕ್ಕ ಮಟ್ಟಿಗೆ ಹೊಂದಿಸಿಕೊಂಡು ಹೈಕಮಾಂಡ್ ಆಶೀರ್ವಾದ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಷ್ಟಂದ್ರೂ 28 ಚುನಾವಣೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ 1, 2, 3, 4 ಅಂದ್ಕೊಂಡು ಕೊಟ್ಕೊಂಡೇ ಸಾಗಕ್ಕಾಗಲ್ಲ. ಮುಂದಿನದ್ದು ಯೋಚನೆ ಮಾಡಬೇಕಾಯ್ತು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ತಾನು ಹಾಕೊಂಡಿದ್ದ ಟಾರ್ಗೆಟ್ ಎಲ್ಲ ರೀಚ್ ಆಗಿದ್ದಾರೆ. ಅವರ ಅವಧಿಯಲ್ಲಿ ಬಹುತೇಕ ಸುಮಾರು ಜನ ಅಧ್ಯಕ್ಷರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಬಹಳಷ್ಟು ಬೆಳವಣಿಗೆಗಳಾಗಿವೆ. ಪಕ್ಷಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಬಂದರೆ, ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಬಗ್ಗೆ ಒಂದು ಸ್ವಲ್ಪ ಅಸಹನೆ ಮೊದಲಿಂದ ಇತ್ತು ಅಂತಾನೆ ಚರ್ಚೆ ಆಗ್ತಿತ್ತು. ಅದನ್ನೂ ಕೂಡ ಬದಿಗೊತ್ತಿ ಮನವೊಲಿಸುವಲ್ಲಿ ಡಿ ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಖರ್ಗೆ ಅವರೇ ಸೂಚನೆ ಕೊಟ್ಟಿದ್ದಾರಂತೆ, ಕಂಪ್ಲೀಟ್ ಸಂಪುಟ ಚೇಂಜ್, ಸಂಪುಟ ಸಂಪೂರ್ಣವಾಗಿ ಬದಲಾಗುತ್ತೆ. ಆ ಸಂದೇಶ ತಲುಪಿದ ಮೇಲೇ ಈಗ ಹೇಳ್ತಾ ಇರೋದು ಕೃಷ್ಣ ಬೈರೇಗೌಡರಲ್ಲ. ಮೊದಲೇ 2.5 ವರ್ಷ ಆದಮೇಲೆ ಸಂಪುಟ ಬದಲಾಗುತ್ತೆ ಅಂತ ಮಾತಾಗಿತ್ತು. ನಾವೆಲ್ಲ ರಾಜೀನಾಮೆ ಕೊಟ್ಟು ಕ್ಷೇತ್ರದ ಕೆಲಸ ನೋಡ್ಕೊಳ್ಳೋಕೆ ರೆಡಿ ಅಂತ ಹೇಳಿದ್ರು. ಸೊ ಆ ಸಂದೇಶ ಬಂದು ತಲುಪಿದೆ ಹಲವಾರು ಮಂತ್ರಿಗಳಿಗೆ ಅಂತ ಗೊತ್ತಾಗ್ತಿದ್ದು. ಹೊಸಬರಿಗೆ, ತುಂಬ ಅನುಭವಿಗಳು ಈಗ ಸಂಪುಟದಲ್ಲಿ ಇಲ್ಲದೆ ಇರೋರಿದ್ರೆ ಅವರು ಹೊಸಬರು, ಹೊಸ ಶಾಸಕರು, 1, 2 ಸಲ 3 ಸಲ ಗೆದ್ದಿರುವಂಥವರು. ಈ ರೀತಿ ಡಿ ಕೆ ಬಣ ಬಹಳ ಫ್ರೆಶ್ ಆಗಿ 28ರ ಚುನಾವಣೆಯ ಸಮರಾಭ್ಯಾಸದ ತಂಡವಾಗಿ ಈಗ ರೆಡಿ ಆಗ್ತಿದೆ. ಅಂಥದ್ದೊಂದು ಟೀಮನ್ನು, ಸಂಪುಟವನ್ನು ರೆಡಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಈಗಿರೋರ ಪೈಕಿ ತುಂಬ ಇವ್ರು ಬೇಕಪ್ಪ ಇಂಥವ್ರನ್ನ ಕೈ ಬಿಡೋಕ್ಕಾಗಲ್ಲ ಅಂತ ಇರೋರನ್ನ ಬಿಟ್ಟರೆ ಬಹುತೇಕ ಬದಲಾವಣೆ ಆಗುತ್ತೆ ಸಂಪುಟ ಅನ್ನೋದು ಕೂಡ ಸಿಗ್ತಿರುವಂಥ ಇನ್ಫಾರ್ಮೇಷನ್. ಹಾಗಾಗಿ ಸಿದ್ದು ಬಣ ಇದ್ದಕ್ಕಿದ್ದಂತೆ ಬಹಳ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂಥ ರಿಪೋರ್ಟ್ಸ್ ಸಿಡಿದಿರೋದು. ಅಷ್ಟರ ಮಟ್ಟಿಗೆ ಡಿ ಕೆ ಪಕ್ಕಾ ಮಾಡಿಕೊಂಡಿದ್ದಾರೆ ಅಂತ ಕಾದು ನೋಡೋಣ. 34ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಡೇಟು ಫಿಕ್ಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.